ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಕೊಯಾಗ್ಯುಲೇಷನ್ ಆಫ್ ಬ್ಲಡ್ ಮತ್ತು ಟಿಶ್ಯೂ ಫ್ಲೂಯಿಡ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ಕೊಯಾಗ್ಯುಲೇಷನ್ ಆಫ್ ಬ್ಲಡ್. ಏನಪ್ಪ ಇದು ಕೊಯಾಗ್ಯುಲೇಷನ್ ಆಫ್ ಬ್ಲಡ್ ಅಂತಂದರೆ ಬ್ಲಡ್ ಹೇಗೆ ಹೆಪ್ಪುಗಟ್ಟುತ್ತೆ ಅಂತ. ಕೊಯಾಗ್ಯುಲೇಷನ್ ಅಂತಂದರೆ ಹೆಪ್ಪುಗಟ್ಟುವಿಕೆ ಅಂತ, ಓಕೆನಾ. ಸೊ ಬ್ಲಡ್ ಹೇಗೆ ಹೆಪ್ಪುಗಟ್ಟುತ್ತೆ ಮತ್ತು ಏನಕ್ಕೆ ಆಗಬೇಕು, ಬ್ಲಡ್ ಏನಕ್ಕೆ ಕೊಯಾಗ್ಯುಲೇಟ್ ಆಗಬೇಕು, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಇವಾಗ ನಮಗೇನಾದರೂ ಇಂಜುರಿ ಆದಾಗ, ಅಂದರೆ ನಮಗೇನಾದರೂ ಗಾಯ ಆದಾಗ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಕಾಲಲ್ಲಿ ಗಾಯ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಅಲ್ಲಿಂದ ಇವಾಗ ರಕ್ತ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಒಂದು ಸ್ವಲ್ಪ ಟೈಮ್ ಆದ ತಕ್ಷಣವೇ ಅದು ಸ್ಟಾಪ್ ಆಗುತ್ತೆ ಅಲ್ವಾ. ಕಂಟಿನ್ಯೂಸ್ ಏನು ಬರಲ್ಲ ತಾನೆ. ಒಂದು ಸಲ ಗಾಯ ಆದರೆ ಇವಾಗ ನಮ್ಮ ಬಾಡಿಯಲ್ಲಿ 5 ಲೀಟರ್ ಆಫ್ ಬ್ಲಡ್ ಇದೆ. ಒಂದು ಸಲ ಗಾಯ ಆದರೆ 5 ಲೀಟರ್ ಆಫ್ ಬ್ಲಡ್ ಹೊರಗಡೆ ಬರುತ್ತಾ? ಬರೋದಿಲ್ಲ. ಒಂದು ಸ್ವಲ್ಪ ಬರುತ್ತೆ ಬ್ಲಡ್, ಅದಾದಮೇಲೆ ತಾನೇ ಸ್ಟಾಪ್ ಆಗುತ್ತೆ. ಏನಕ್ಕೆ ಸ್ಟಾಪ್ ಆಗುತ್ತೆ ಅಂತಂದರೆ ಬ್ಲಡ್ಡು ಹೆಪ್ಪುಗಟ್ಟುತ್ತೆ, ಅದಕ್ಕೆ ಸ್ಟಾಪ್ ಆಗುತ್ತೆ. ಸೊ ಇದು ಇಂಪಾರ್ಟೆನ್ಸ್. ಏನಕ್ಕೆ ಬ್ಲಡ್ ಕೊಯಾಗ್ಯುಲೇಟ್ ಆಗಬೇಕು ಅಂತಂದರೆ ನಮಗೇನಾದರೂ ಗಾಯ ಆದಾಗ, ಇಂಜುರಿ, ಅದನ್ನೇ ನಾವು ಇಂಗ್ಲೀಷಲ್ಲಿ ಇಂಜುರಿ ಅಥವಾ ಟ್ರಾಮಾ ಅಂತ ಹೇಳ್ತೀವಿ ಅಲ್ವಾ. ಸೊ ನಮಗೇನಾದರೂ ಗಾಯ ಆದಾಗ ಬ್ಲಡ್ಡು ಒಂದು ಸ್ವಲ್ಪ ಟೈಮ್ ಬಂದು ಸ್ಟಾಪ್ ಆಗಬೇಕು, ಕರೆಕ್ಟ್ ಅಲ್ವಾ. ಸೊ ಸ್ಟಾಪ್ ಆಗಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಬಾಡಿಯಿಂದ ತುಂಬ ಲಾಸ್ ಆಗೋಗುತ್ತೆ ಬ್ಲಡ್ಡು, ಕರೆಕ್ಟ್ ಅಲ್ವಾ. ಸೊ ಇದನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಂತಂದರೆ ಬ್ಲಡ್ಡು ಕೊಯಾಗ್ಯುಲೇಷನ್ನ ಎಕ್ಸಿಬಿಟ್ ಮಾಡಬೇಕು. ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕೊಯಾಗ್ಯುಲೇಷನ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ನಮ್ಮ ಕಾಲಲ್ಲಿ ಗಾಯ ಆಗಿದ್ದರೆ ಒಂದು ಸ್ವಲ್ಪ ದಿನ ಆದಮೇಲೆ ಎಲ್ಲಿ ನಮಗೆ ಗಾಯ ಆಗಿತ್ತು ಅಲ್ಲಿ ಒಂಥರ ರೆಡ್ಡಿಶ್ ಬ್ರೌನ್ ಕಲರ್ ಫಾರ್ಮ್ ಆಗಿರುತ್ತೆ, ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ರೆಡ್ಡಿಶ್ ಬ್ರೌನ್ಸ್ ಫಾರ್ಮ್ ಆಗಿರುತ್ತೆ ಅಲ್ವಾ. ಇದನ್ನು ನಾವು ಕ್ಲಾಟ್ ಅಥವಾ ಕೊಯಾಗ್ಯುಲಮ್ ಅಂತ ಹೇಳ್ತೀವಿ. ಸೊ ಏನಪ್ಪ ಇದು ಕ್ಲಾಟ್ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ನೆಟ್ವರ್ಕ್ ಆಫ್ ಥ್ರೆಡ್ಸ್, ಓಕೆನಾ. ಈ ನೆಟ್ವರ್ಕ್ ಆಫ್ ಥ್ರೆಡ್ಸ್ನ ನಾವು ಫಿಬ್ರಿನ್ಸ್ ಅಂತ ಹೇಳ್ತೀವಿ. ಸೊ ಏನಿದು ಈ ಫಿಬ್ರಿನ್ಸ್ ಅಂದರೆ ಏನು, ಈ ನೆಟ್ವರ್ಕ್ ಆಫ್ ಥ್ರೆಡ್ಸ್ ಅಂದರೆ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಫಸ್ಟ್ ಈ ಫಿಬ್ರಿನ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತಂದರೆ ಒಂದು ಪ್ರಾಸೆಸ್ ಇದೆ, ಅದ್ರ ನೇಮ್ ಬಂದುಬಿಟ್ಟು ಕ್ಯಾಸ್ಕೇಡ್ ಪ್ರಾಸೆಸ್. ಸೊ ಇದು ತುಂಬ ಇಂಪಾರ್ಟೆಂಟ್. ಇದರಿಂದ ಕ್ವಶನ್ಸ್ ಬರುತ್ತೆ ನಿಮ್ಮ ಥಿಯರಿ ಎಕ್ಸಾಮ್ಗೂ ಅಷ್ಟೇ, CETಗೂ ಅಷ್ಟೇ ಮತ್ತು ನೀಟ್ಗೂ ಅಷ್ಟೇ ಇಂಪಾರ್ಟೆಂಟ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ಸ್ ಫ್ರಮ್ ದಿಸ್ ಕ್ಯಾಸ್ಕೇಡ್ ಪ್ರಾಸೆಸ್, ಓಕೆನಾ. ಸೊ ಫಸ್ಟು ಇನ್ನೊಂದು ಟ್ರಿಕ್ ಹೇಳ್ತೀನಿ ನೋಡಿ ನಿಮ್ಗೆ. ಇವಾಗ ಎನ್ಸೈಮು ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ಆ್ಯಕ್ಟಿವ್ ಸ್ಟೇಟಲ್ಲಿ ಇದೆಯಾ ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ ಫಸ್ಟು ಆ ಎನ್ಸೈಮ್ ನೇಮ್ ನೋಡಿ. ಎನ್ಸೈಮ್ ನೇಮು ಸ್ಟಾರ್ಟಿಂಗಲ್ಲಿ ಪ್ರೋ ಅಂತ ಇದ್ದರೆ ಅಥವಾ ಎಂಡಿಂಗಲ್ಲಿ ಜೆನ್ ಅಂತ ಇದ್ದರೆ ಅದು ಇನ್ಆ್ಯಕ್ಟಿವ್ ಆಗಿದೆ ಅಂತಲೇ ಅರ್ಥ. ಇವಾಗ ಫಾರ್ ಎಕ್ಸಾಂಪಲ್ ಪ್ರೋಥ್ರಾಂಬಿನ್ ಸ್ಟಾರ್ಟಿಂಗ್ ಏನಿದೆ ಪ್ರೋ ಇದೆ. ನಾನು ಹೇಳ್ದೆ ಅಲ್ವಾ, ಯಾವುದೇ ಎನ್ಸೈಮ್ ಆಗಲಿ ಸ್ಟಾರ್ಟಿಂಗು ಪ್ರೋ ಅಂತ ಇದ್ದರೆ ಅದು ಇನ್ಆ್ಯಕ್ಟಿವ್ ಅಂತಲೇ ಅರ್ಥ. ಅದನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಇನ್ನೊಂದು ಎನ್ಸೈಮ್ ಬೇಕು ಅಂತ. ಈಗೇನು ಫಿಬ್ರಿನೋ ಜೆನ್ನಿಂದ ಎಂಡ್ ಆಗ್ತಿದೆ, ಲಾಸ್ಟಿಗೆ ಜೆನ್ನಿಂದ ಎಂಡ್ ಆದ್ರೂ ಅಷ್ಟೇ ಅದು ಇನ್ಆ್ಯಕ್ಟಿವ್ ಫಾರ್ಮಲ್ಲಿ ಇದೆ ಅಂತ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಸೊ ಇವಾಗ ಕ್ಯಾಸ್ಕೇಡ್ ಪ್ರಾಸೆಸಲ್ಲಿ ಏನಾಗುತ್ತಪ್ಪ ಅಂತಂದರೆ ಫಸ್ಟ್ ಇವಾಗ ಕ್ಯಾಸ್ಕೇಡ್ ಪ್ರಾಸೆಸ್ ಎಲ್ಲಾಗುತ್ತೆ ಅಂತಂದರೆ ಪ್ಲಾಸ್ಮಲ್ಲಿ ಆಗುತ್ತೆ. ಪ್ಲಾಸ್ಮಲ್ಲಿ ಏನಾಗುತ್ತೆ, ಪ್ಲಾಸ್ಮಲ್ಲಿ ಪ್ರೋಥ್ರಾಂಬಿನ್ ಇರುತ್ತೆ. ಸೊ ನಾನು ಹೇಳ್ದೆ ಅಲ್ವಾ, ಪ್ರೋಥ್ರಾಂಬಿನ್ ಇವಾಗ ಹೇಳಿ ಆ್ಯಕ್ಟಿವ್ ಸ್ಟೇಟಾ ಇನ್ಆ್ಯಕ್ಟಿವ್ ಸ್ಟೇಟಲ್ಲಿದೆಯಾ? ಇನ್ಆ್ಯಕ್ಟಿವ್ ಸ್ಟೇಟಲ್ಲಿದೆ, ಕರೆಕ್ಟ್ ಅಲ್ವಾ. ಈಗ ಇನ್ಆ್ಯಕ್ಟಿವ್ ಸ್ಟೇಟಲ್ಲಿರೋದನ್ನು ಆ್ಯಕ್ಟಿವ್ ಸ್ಟೇಟಿಗೆ ಕನ್ವರ್ಟ್ ಮಾಡೋಕ್ಕೆ ಥ್ರಾಂಬೋಕೈನೆಸ್ ಹೆಲ್ಪ್ ಮಾಡುತ್ತೆ. ಈ ಥ್ರಾಂಬೋಕೈನೆಸ್ ಎನ್ಸೈಮು ಪ್ರೋಥ್ರಾಂಬಿನ್ನ ಥ್ರಾಂಬಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇವಾಗ ಥ್ರಾಂಬಿನ್ ಏನಾಗಿದೆ, ಆ್ಯಕ್ಟಿವ್ ಸ್ಟೇಟಲ್ಲಿದೆ. ಸೊ ಈ ಥ್ರಾಂಬಿನ್ ಏನು ಮಾಡುತ್ತಪ್ಪ ಅಂತಂದರೆ ಇನ್ನೊಂದು ಎನ್ಸೈಮ್ ಇರುತ್ತೆ ಫಿಬ್ರಿನೋಜನ್ ಅಂತ. ಎಗೇನ್ ಇದು ಆ್ಯಕ್ಟಿವ್ ಆಗಿರುತ್ತಾ ಇನ್ಆ್ಯಕ್ಟಿವ್ ಆಗಿರುತ್ತಾ? ಇವಾಗ ಜೆನ್ನಿಂದ ಎಂಡಾದರೆ ಇನ್ಆ್ಯಕ್ಟಿವ್ ಅಲ್ವಾ. ಸೊ ಇವಾಗ ಈ ಫಿಬ್ರಿನೋಜನ್ನ ಆ್ಯಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಥ್ರಾಂಬಿನ್ ಏನು ಮಾಡುತ್ತಪ್ಪ ಅಂತಂದರೆ ಫಿಬ್ರಿನೋಜನ್ನ ಫಿಬ್ರಿನ್ ಆಗಿ ಕನ್ವರ್ಟ್ ಮಾಡುತ್ತೆ, ಓಕೆನಾ. ಸೊ ಫಸ್ಟು ಪ್ರೋಥ್ರಾಂಬಿನ್ ಇರುತ್ತೆ, ಪ್ರೋಥ್ರಾಂಬಿನ್ನು ಥ್ರಾಂಬಿನ್ ಆಗುತ್ತೆ, ದೆನ್ ಫಿಬ್ರಿನೋಜನ್ನು ಫಿಬ್ರಿನ್ಸ್ ಆಗುತ್ತೆ. ಇದಕ್ಕೆ ಯಾವ ಎನ್ಸೈಮ್ ಹೆಲ್ಪ್ ಮಾಡ್ತು ಅಂತ ಕೇಳ್ತಾರೆ. ಸೊ ಫಸ್ಟು ಪ್ರೋಥ್ರಾಂಬಿನಿಂದ ಥ್ರಾಂಬಿನ್ ಆಗೋಕ್ಕೆ ಹೆಲ್ಪ್ ಮಾಡಿದ ಎನ್ಸೈಮ್ ಯಾವುದು? ಥ್ರಾಂಬೋಕೈನೆಸ್. ನೆಕ್ಸ್ಟ್ ಇವಾಗ ಫಿಬ್ರಿನೋಜನಿಂದ ಫಿಬ್ರಿನ್ಸಿಗೆ ಕನ್ವರ್ಟ್ ಆಗೋಕ್ಕೆ ಹೆಲ್ಪ್ ಮಾಡಿದ್ಯಾರು? ಥ್ರಾಂಬಿನ್, ಓಕೆನಾ. ಸೊ ನೆಕ್ಸ್ಟ್ ಈ ಫಿಬ್ರಿನ್ಸೇ ಅದು ರೆಡ್ಡಿಶ್ ಬ್ರೌನ್ ಕಲರ್ ಥರ ಫಾರ್ಮ್ ಆಗಿರುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ಫಿಬ್ರಿನ್ಸ್, ಓಕೆನಾ. ಸೊ ಈ ಕೊಯಾಗ್ಯುಲೇಷನ್ ಈ ಮೆಕ್ಯಾನಿಸಮೆಲ್ಲ ಆ್ಯಕ್ಟಿವೇಟ್ ಮಾಡೋಕ್ಕೆ 2 ಫ್ಯಾಕ್ಟರ್ಸ್ ಹೆಲ್ಪ್ ಮಾಡುತ್ತೆ. ಯಾವುದಪ್ಪ ಈ 2 ಫ್ಯಾಕ್ಟರ್ಸ್ ಅಂತಂದರೆ ಒಂದು ಪ್ಲೇಟ್ಲೆಟ್ಸಿಂದ ಬ್ಲಡ್. ಪ್ಲೇಟ್ಲೆಟ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತಂದರೆ ನಾನು ಇದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಫಾರ್ಮಿಡ್ ಎಲಿಮೆಂಟ್ಸ್ ಅಂತ. ಸೊ ದಟ್ ಈಸ್ ಪಾರ್ಟ್ 1. ಅದರಲ್ಲಿ RBC ಅಂದರೆ ಏನು, WBC ಅಂದರೆ ಏನು, ಪ್ಲೇಟ್ಲೆಟ್ಸ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಯು ಗೈಸ್ ಕ್ಯಾನ್ ಚೆಕ್ ದಟ್ ವಿಡಿಯೋ. ಸೊ ಪ್ಲೇಟ್ಲೆಟ್ಸಿಂದ ಬ್ಲಡ್ ಏನು ಮಾಡುತ್ತೆ ಅಂತಂದರೆ ಕೆಲವೊಂದು ಫ್ಯಾಕ್ಟರ್ಸ್ನ ರಿಲೀಸ್ ಮಾಡುತ್ತೆ, ಅದರಿಂದ ಈ ಕೊಯಾಗ್ಯುಲೇಷನ್ ಮೆಕ್ಯಾನಿಸಮ್ ಆ್ಯಕ್ಟಿವೇಟ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಫ್ಯಾಕ್ಟರ್ ಯಾವುದಪ್ಪ ಹೆಲ್ಪ್ ಮಾಡೋದು ಅಂತಂದರೆ ಇವಾಗ ಕಾಲಲ್ಲಿ ಗಾಯ ಆಗಿರುತ್ತೆ ಅಲ್ವಾ, ಅಲ್ಲಿ ಟಿಶ್ಯೂಸ್ ಇರುತ್ತೆ ನೋಡಿ. ಎಲ್ಲಿ ಯಾವ ಜಾಗದಲ್ಲಿ ಗಾಯ ಆಗಿರುತ್ತೆ ಅಲ್ಲಿರೋ ಟಿಶ್ಯೂಸು ಕೆಲವೊಂದು ಫ್ಯಾಕ್ಟರ್ಸ್ನ ರಿಲೀಸ್ ಮಾಡುತ್ತೆ, ಅದರಿಂದ ಈ ಕೊಯಾಗ್ಯುಲೇಷನ್ ಇನಿಷಿಯೇಟ್ ಆಗುತ್ತೆ, ಓಕೆನಾ. ಸೊ ಕೊಯಾಗ್ಯುಲೇಷನ್ ಆಗೋಕ್ಕೆ 2 ಫ್ಯಾಕ್ಟರ್ಸ್ ಬೇಕು. ಯಾವುದ್ಯಾವುದು 2 ಫ್ಯಾಕ್ಟರ್ಸ್ ಅಂತ ಅಂದರೆ
ಒಂದು ಪ್ಲೇಟ್ಲೆಟ್ಸ್ ಇನ್ ದ ಬ್ಲಡ್, ಇನ್ನೊಂದು ಟಿಶ್ಯೂ. ಓಕೆನಾ. ಸೊ ಪ್ಲೇಟ್ಲೆಟ್ಸ್ ಇನ್ ದ ಬ್ಲಡ್ ಕೂಡ ಸರ್ಟನ್ ಫ್ಯಾಕ್ಟರ್ಸ್ನ ರಿಲೀಸ್ ಮಾಡುತ್ತೆ ಆ್ಯಂಡ್ ಟಿಶ್ಯೂಸ್ ಕೂಡ ಸರ್ಟನ್ ಫ್ಯಾಕ್ಟರ್ಸ್ನ ರಿಲೀಸ್ ಮಾಡುತ್ತೆ. ಇದರಿಂದ ಕೊಯಾಗುಲೇಷನ್ ಆಗುತ್ತೆ. ಸೊ ಇದರೆಲ್ಲದ್ರ ಜೊತೆಗೆ ಕ್ಯಾಲ್ಶಿಯಂ ಅಯಾನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಕ್ಲಾಟಿಂಗಲ್ಲಿ. ಸೊ ದಿಸ್ ವಾಸ್ ಆಲ್ ಅಬೌಟ್ ಕೊಯಾಗುಲೇಷನ್ ಆಫ್ ಬ್ಲಡ್. ಸೊ ಇನ್ನೊಂದು ಸಲ ಸಮ್ಮರೈಸ್ ಮಾಡೋಣ. ಫಾರ್ ಎಕ್ಸಾಂಪಲ್, ನಮಗೇನಾದರೂ ಇಂಜುರಿ ಅಥವಾ ಟ್ರಾಮಾ ಆದಾಗ ಆ ಏರಿಯಿಂದ ಬ್ಲಡ್ ಬರುತ್ತೆ, ಬಟ್ ಅದು ಒಂದು ಸ್ವಲ್ಪ ಹೊತ್ತು ಆದ ತಕ್ಷಣ ಸ್ಟಾಪ್ ಆಗುತ್ತೆ, ಕಂಟಿನ್ಯೂಸ್ ಆಗಿ ಏನು ಬರೋದಿಲ್ಲ. ಕರೆಕ್ಟ್ ಅಲ್ವಾ? ಯಾಕೆ ಕಂಟಿನ್ಯೂಸ್ ಏನಕ್ಕೆ ಬರೋಲ್ಲ, ಸ್ಟಾಪ್ ಏನಕ್ಕೆ ಆಗುತ್ತೆ ಅಂತಂದರೆ ಬ್ಲಡ್ಡು ಕೊಯಾಗುಲೇಟ್ ಆಗಿದೆ ಅಂತ ಅರ್ಥ. ಅಂದರೆ ಬ್ಲಡ್ಡು ಹೆಪ್ಪುಗಟ್ಟಿದೆ ಅಲ್ಲಿ, ಅದಕ್ಕೆ ಬ್ಲಡ್ ಬರ್ತಾ ಇಲ್ಲ ಅಂತ ಅರ್ಥ. ಇದು ಯೂಸ್ಫುಲ್ಲು ಅಥವಾ ಅನ್ಯೂಸ್ಫುಲ್ಲ ಹೇಳಿ? ಯೂಸ್ಫುಲ್ ಪ್ರೋಸೆಸ್ ಅಲ್ವಾ ಇದು? ಯಾಕೆ ಹೇಳಿ? ಇಲ್ಲ ಅಂತಂದರೆ ನಮ್ಮ ಬಾಡಿಲಿ ಇವಾಗ 5 ಲೀಟರ್ ಆಫ್ ಬ್ಲಡ್ ಇದೆ. 5 ಲೀಟರ್ ಆಫ್ ಬ್ಲಡ್ಡು ಒಂದು ಗಾಯ ಆದ ತಕ್ಷಣ ಹೊರಗಡೆ ಬಂದರೆ ಆ ಪರ್ಸನ್ ಲೈಕ್ ಅವ್ರು ಬದುಕಿರೋಕ್ಕಾದ್ರೂ ಆಗುತ್ತಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ಬ್ಲಡ್ಡು ಹೆಪ್ಪುಕೊಟ್ಟೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಕೊಯಾಗುಲೇಷನ್ ಆಫ್ ಬ್ಲಡ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಇದರಿಂದ ಎಕ್ಸೆಸಿವ್ ಲಾಸ್ ಆಫ್ ಬ್ಲಡ್ ಫ್ರಮ್ ದಿ ಬಾಡಿ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಓಕೆನಾ. ಸೊ ಅದಾದಮೇಲೆ ಎಲ್ಲಿ ನಮಗೆ ಗಾಯ ಆಗಿರುತ್ತೆ ಅಂದರೆ ಆ ಪ್ಲೇಸ್ ಇರುತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ದಿನ ಆದಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ರೆಡ್ಡಿಶ್ ಬ್ರೌನ್ಸ್ ಫಾರ್ಮ್ ಆಗಿರುತ್ತೆ. ಓಕೆನಾ. ಸೊ ಇದನ್ನು ನಾವು ಕ್ಲಾಟ್ ಅಥವಾ ಕೊಯಾಗುಲಮ್ ಅಂತ ಹೇಳ್ತೀವಿ. ಏನಿದು ಕ್ಲಾಟ್ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಥ್ರೆಡ್, ನೆಟ್ವರ್ಕ್ ಆಫ್ ಥ್ರೆಡ್ಸ್. ಅದನ್ನು ನಾವು ಫಿಬ್ರಿನ್ಸ್ ಅಂತ ಹೇಳ್ತೀವಿ. ಸೊ ಈ ಫಿಬ್ರಿನ್ಸೇ ರೆಡ್ಡಿಶ್ ಬ್ರೌನ್ಸ್ ಫಾರ್ಮ್ ಮಾಡಿರುತ್ತೆ. ಈ ಫಿಬ್ರಿನ್ಸ್ ಹೇಗೆ ಫಾರ್ಮ್ ಆಗಿರುತ್ತೆ, ಎಲ್ಲಿ ಫಾರ್ಮ್ ಆಗಿರುತ್ತೆ ಅಂತಂದರೆ ಇದು ಕ್ಯಾಸ್ಕೇಡ್ ಪ್ರಾಸೆಸ್ಸಿಂದ ಫಾರ್ಮ್ ಆಗಿರುತ್ತೆ ಪ್ಲಾಸ್ಮಾದಲ್ಲಿ. ಕ್ಯಾಸ್ಕೇಡ್ ಪ್ರಾಸೆಸ್ ಎಲ್ಲಾಗುತ್ತೆ? ಪ್ಲಾಸ್ಮಾದಲ್ಲಿ ಆಗುತ್ತೆ ಅಲ್ವಾ? ಸೊ ಫಸ್ಟು ಪ್ಲಾಸ್ಮಾದಲ್ಲಿ ನಾನು ಹೇಳಿದೆ ಇಲ್ಲಿ 2 ಎನ್ಸೈಮ್ಸ್ ಬರುತ್ತೆ, ಅದನ್ನು ಪ್ರಾಪರಾಗಿ ನೆನ್ಪಿಟ್ಕೊಳ್ಳಿ. ಒಂದು ಥ್ರಾಂಬೋಕೈನೇಸು ಮತ್ತು ಇನ್ನೊಂದು ಥ್ರಾಂಬಿನ್. ಓಕೆನಾ. ಫಸ್ಟು ಥ್ರಾಂಬಿನ್ ಇರುತ್ತೆ ಅಲ್ವಾ? ಇವಾಗ ನಾನು ಹೇಳಿದೆ ತಾನೆ, ಯಾವುದೇ ಎನ್ಸೈಮು ಸ್ಟಾರ್ಟಿಂಗಲ್ಲಿ ಇಂದ ಸ್ಟಾರ್ಟ್ ಆದರೆ ಅಥವಾ ಎಂಡ್ ಆಗಬೇಕಾದ್ರೆ ಜೆನ್ನಿಂದ ಎಂಡ್ ಆದರೆ ಅದು ಇನ್ಆ್ಯಕ್ಟಿವ್ ಸ್ಟೇಟಲ್ಲಿ ಇರುತ್ತೆ ಅಂತಲೇ ಅರ್ಥ. ಅದನ್ನು ಆ್ಯಕ್ಟಿವ್ ಸ್ಟೇಟಿಗೆ ಕನ್ವರ್ಟ್ ಮಾಡಬೇಕಿರುತ್ತೆ. ಫಸ್ಟು ಥ್ರಾಂಬಿನ್ನು ಇನ್ಆ್ಯಕ್ಟಿವ್ ಅಲ್ವಾ ಇವಾಗಿದ್ದು, ಇದನ್ನು ಆ್ಯಕ್ಟಿವ್ ಸ್ಟೇಟಿಗೆ ಕನ್ವರ್ಟ್ ಮಾಡೋದು ಯಾರು? ಥ್ರಾಂಬೋಕೈನೇಸ್. ಆವಾಗ ಥ್ರಾಂಬಿನ್ ಏನಾಗುತ್ತೆ? ಥ್ರಾಂಬಿನ್ ಆಗುತ್ತೆ. ಎಗೇನ್ ಈ ಥ್ರಾಂಬಿನ್ ಏನು ಮಾಡುತ್ತಪ್ಪ ಅಂತಂದರೆ ಫಿಬ್ರಿನೋಜೆನ್, ಇದೂ ಇನ್ಆ್ಯಕ್ಟಿವ್ ಅಲ್ವಾ? ಫಿಬ್ರಿನೋಜನ್ನ ಫಿಬ್ರಿನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಫಿಬ್ರಿನ್ಸೇ ರೆಡ್ಡಿಶ್ ಬ್ರೌನ್ಸ್ ಫಾರ್ಮ್ ಮಾಡುತ್ತೆ ಎಲ್ಲಿ ಗಾಯ ಆಗಿರುತ್ತೋ ಅಲ್ಲಿ ಅಲ್ವಾ? ಸೊ ಇದೆಲ್ಲ ಮೆಕ್ಯಾನಿಸಮ್ ಆಗಬೇಕು ಅಂತಂದರೆ 2 ಫ್ಯಾಕ್ಟರ್ಸು ತುಂಬಾ ಇಂಪಾರ್ಟೆಂಟ್. ಯಾವುದಪ್ಪ 2 ಫ್ಯಾಕ್ಟರ್ಸ್ ಅಂತಂದರೆ ಒಂದು ಪ್ಲೇಟ್ಲೆಟ್ಸ್ ಇನ್ ದ ಬ್ಲಡ್ ಮತ್ತು ಇನ್ನೊಂದು ಟಿಶ್ಯೂಸ್. ಓಕೆನಾ. ಸೊ ಫಸ್ಟು ಪ್ಲೇಟ್ಲೆಟ್ಸ್ ನಥಿಂಗ್ ಬಟ್ ಥ್ರಾಂಬೋಸೈಟ್ ಅಂತ ಹೇಳ್ತೀವಿ ಅದನ್ನು. ಕರೆಕ್ಟ್ ಅಲ್ವಾ? ಸೊ ಈ ಪ್ಲೇಟ್ಲೆಟ್ಸ್ ಏನಿರುತ್ತೆ ಬ್ಲಡ್ಡಲ್ಲಿ ಅದು ಕೆಲವೊಂದು ಫ್ಯಾಕ್ಟರ್ಸ್ನ ರಿಲೀಸ್ ಮಾಡುತ್ತೆ, ಅದರಿಂದ ಈ ಕೊಯಾಗುಲೇಷನ್ ಮೆಕ್ಯಾನಿಸಮ್ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಎಲ್ಲಿಗೆ ನಮಗೆ ಗಾಯ ಆಗಿರುತ್ತೆ ಅಲ್ವಾ, ಅಲ್ಲಿ ಟಿಶ್ಯೂಸ್ ಇರುತ್ತೆ ನೋಡಿ, ಆ ಟಿಶ್ಯೂಸ್ ಕೂಡ ಕೆಲವೊಂದು ಫ್ಯಾಕ್ಟರ್ಸ್ನ ರಿಲೀಸ್ ಮಾಡುತ್ತೆ. ಅದರಿಂದ ಕೊಯಾಗುಲೇಷನ್ ಪ್ರಾಸೆಸ್ಸು ಇನಿಷಿಯೇಟ್ ಅಂದರೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಪ್ರಾಸೆಸ್ಸಲ್ಲಿ ಇನ್ನೊಂದು ಅಯಾನು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ವಿಚ್ ಅಯಾನ್? ಕ್ಯಾಲ್ಶಿಯಂ ಅಯಾನ್. ಸೊ ಕ್ಯಾಲ್ಶಿಯಂ ಅಯಾನ್ಸ್ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕ್ಲಾಟಿಂಗ್. ಸೊ ಇವಾಗ ನಾವು ಟಿಶ್ಯೂ ಫ್ಲೂಯಿಡ್ ಬಗ್ಗೆ ತಿಳ್ಕೊಳ್ಳೋಣ. ಟಿಶ್ಯೂ ಫ್ಲೂಯಿಡ್ ಈಸ್ ನಥಿಂಗ್ ಬಟ್ ಲಿಂಫ್. ಓಕೆನಾ. ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು ನಮ್ಮ ಬಾಡಿಯಲ್ಲಿ 3 ಟೈಪ್ಸ್ ಆಫ್ ವೇಸಲ್ಸ್ ಇರುತ್ತೆ. ಯಾವುದು ಅಂದರೆ ಆರ್ಟರಿ, ವೀನ್ಸ್ ಮತ್ತು ಕ್ಯಾಪಿಲರೀಸ್. ಓಕೆನಾ. ಸೊ ಆರ್ಟರಿ ಏನು ಮಾಡುತ್ತಪ್ಪ ಅಂತಂದರೆ ಹಾರ್ಟಿಂದ ಬೇರೆ ಪಾರ್ಟ್ಸ್ ಆಫ್ ಅವರ್ ಬಾಡಿಗೆ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಓಕೆನಾ. ಹಾರ್ಟಿಂದ ಬರುತ್ತೆ ಅಂತಂದರೆ ಅದು ಆಕ್ಸಿಜನೇಟೆಡ್ ಬ್ಲಡ್ ಆಗಿರುತ್ತೆ. ಅಂದರೆ ಆರ್ಟರಿಯಲ್ಲಿ ಎಲ್ಲ ಯೂಸ್ಫುಲ್ ಥಿಂಗ್ಸೇ ಇರುತ್ತೆ. ಆಕ್ಸಿಜನ್ ಇರುತ್ತೆ ಮತ್ತು ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ವೀನ್ಸ್ ಇರುತ್ತಲ್ಲ ಅದು ಆರ್ಟರಿಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿರುತ್ತೆ. ವೀನ್ಸ್ ಏನು ಮಾಡುತ್ತೆ ಅಂತಂದರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅವರ್ ಬಾಡಿಯಿಂದ ಬ್ಲಡ್ನ ಮತ್ತು ಇನ್ನು ಅನ್ಯೂಸ್ಫುಲ್ ಪ್ರಾಡಕ್ಟ್ಸ್ ಎಲ್ಲ ಏನಿರುತ್ತೆ ಅದನ್ನು ತಗೊಂಡು ಹಾರ್ಟಿಗೆ ಹೋಗುತ್ತೆ, ಅಲ್ಲಿ ಪ್ಯೂರಿಫಿಕೇಷನ್ ಮಾಡ್ಸೋಕ್ಕೆ. ಓಕೆನಾ. ಸೊ ಇದು ವೀನ್ಸ್. ಆರ್ಟರಿ ಮತ್ತು ವೀನ್ಸ್ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ? ಆರ್ಟರಿ ಏನಿರುತ್ತೆ ಸ್ವಲ್ಪ ಡಯಾಮೀಟರು ಜಾಸ್ತಿ ಇರುತ್ತೆ ವೀನ್ಸ್ ಮತ್ತು ಕ್ಯಾಪಿಲರೀಸ್ಗಿಂತ. ಯಾಕೆಂದರೆ ಅದರಲ್ಲಿ ಜಾಸ್ತಿ ಬ್ಲಡ್ ಬರ್ತಿರುತ್ತೆ ಅಲ್ವಾ? ನೋಡಿ, ಹಾರ್ಟಿಂದ ಎಲ್ಲ ಪಾರ್ಟ್ಸ್ ಆಫ್ ಅವರ್ ಬಾಡಿಗೆ ಬ್ಲಡ್ನ ಅದು ಟ್ರಾನ್ಸ್ಫರ್ ಮಾಡುತ್ತೆ ಅಂತಂದರೆ ಅದ್ರ ಡಯಾಮೀಟರ್ ಲಾರ್ಜ್ ಇರಬೇಕು, ಅವಾಗ ತಾನೇ ಜಾಸ್ತಿ ಅಮೌಂಟ್ ಆಫ್ ಬ್ಲಡ್ನ ಅದು ಟ್ರಾನ್ಸ್ಫರ್ ಮಾಡೋಕ್ಕಾಗೋದು. ಬಟ್ ವೀನ್ಸ್ ಆಗೋಲ್ಲ, ವೀನ್ಸ್ಗೆ ಸ್ವಲ್ಪ ಕಡಿಮೆ ಇರುತ್ತೆ ಆರ್ಟರಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಕ್ಯಾಪಿಲರಿ ಎಲ್ಲದಕ್ಕಿಂತ ಕಡಿಮೆ ಇರುತ್ತೆ, ಅಂದರೆ ತುಂಬಾ ಕಡಿಮೆ ಇರುತ್ತೆ, ಅದ್ರ ಏರಿಯಾ ತುಂಬಾ ಕಡಿಮೆ ಇರುತ್ತೆ. ಓಕೆನಾ. ಸೊ ಇವಾಗ ನಾನಲ್ಲಿ ಡಯಾಗ್ರಾಮ್ ಹಾಕಿದ್ದೀನಲ್ವ, ಅದನ್ನು ನೋಡಿ. ಬ್ಲಡ್ಡು ಆರ್ಟರಿಯಿಂದ ಬರ್ತಾಯಿದೆ. ಓಕೆನಾ. ಸೊ ಅಲ್ಲಿರೋ ಏರಿಯಾ ನೋಡಿ,
ನೆಕ್ಸ್ಟು ಕ್ಯಾಪಿಲರಿ ಬರ್ತಿದ್ದೀನಿ ಅಲ್ವಾ, ಕ್ಯಾಪಿಲರಿಯಲ್ಲಿರೋ ಏರಿಯಾ ನೋಡಿ ಎಷ್ಟು ತುಂಬ ಹ್ಯೂಜ್ ಡಿಫ್ರೆನ್ಸ್ ಇದೆ. ಆರ್ಟರಿಯಲ್ ಇರೋ ಏರಿಯಾಗೂ ಕ್ಯಾಪಿಲರಿಯಲ್ಲಿರೋ ಏರಿಯಾಗೂ ತುಂಬಾ ಡಿಫ್ರೆನ್ಸ್ ಇದೆ ಏರಿಯಾದಲ್ಲಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಏರಿಯಾ ಕಡಿಮೆ ಇದ್ದರೆ ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಏರಿಯಾ ಮತ್ತು ಪ್ರೆಷರು ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಆಗಿರುತ್ತೆ. ಓಕೆನಾ. ಸೊ ಕ್ಯಾಪಿಲರಿಯಲ್ಲಿ ಏರಿಯಾ ನೋಡಿ ಅಷ್ಟು ಕಡಿಮೆ ಇದೆ ಅಂತಂದರೆ ಪ್ರೆಷರ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಜಾಸ್ತಿ ಇರುತ್ತೆ ಅಲ್ವಾ. ಯಾಕೆ ಹೇಳಿ, ಏರಿಯಾ ಮತ್ತು ಪ್ರೆಷರ್ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಅಂದರೆ ಏರಿಯಾ ಕಡಿಮೆ ಇದ್ದರೆ ಪ್ರೆಷರು ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಇವಾಗ ಆರ್ಟರಿಯಿಂದ ಬ್ಲಡ್ ಬರ್ತಾ ಇದೆಯಾ, ಈ ಬ್ಲಡ್ಡಲ್ಲಿ ಏನಿರುತ್ತೆ, ಆಕ್ಸಿಜನ್ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅಂದರೆ ಎಲ್ಲ ಯೂಸ್ಫುಲ್ ಥಿಂಗ್ಸ್ ಇರುತ್ತೆ. ನಮ್ಮ ಬಾಡಿಗೆ ಏನೇನು ಬೇಕು ಅದನ್ನು ಕ್ಯಾರಿ ಮಾಡ್ಕೊಂಡು ಬರುತ್ತೆ. ಈಗ ಈ ಬ್ಲಡ್ಡು ಕ್ಯಾಪಿಲರಿಯಿಂದ ಪಾಸ್ ಆಗಬೇಕಿರುತ್ತೆ. ಇವಾಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಇವಾಗ 5 ml ಆಫ್ ಬ್ಲಡ್ಡು ಆರ್ಟರಿಯಿಂದ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಕ್ಯಾಪಿಲರಿ ಏರಿಯಾ ನೋಡಿ, ಡು ಯು ಥಿಂಕ್ 5 ml ಅಲ್ಲಿ ಪಾಸ್ ಆಗೋಕ್ಕಾಗುತ್ತಾ? ಕ್ಯಾಪಿಲರಿಯಲ್ಲಿ ಪಾಸ್ ಆಗೋಲ್ಲ. ಯಾಕೇಳಿ, ಏರಿಯಾ ತುಂಬ ಕಡಿಮೆ ಇದೆ. ಸೊ ಇವಾಗ ಏನಾಗುತ್ತಪ್ಪ ಅಂತಂದರೆ ಸರ್ಟನ್ ಅಮೌಂಟ್ ಆಫ್ ಬ್ಲಡ್ ಎಸ್ಕೇಪ್ ಆಗಿಬಿಡುತ್ತೆ. ಇವಾಗ ಕ್ಯಾಪಿಲರಿಗೆ ಬಂದ ತಕ್ಷಣವೇ ಅಲ್ಲಿ ಏರಿಯಾ ಕಡಿಮೆ ಆಯಿತು. ಏರಿಯಾ ಕಡಿಮೆ ಆಯಿತು ಅಂತಂದರೆ ಪ್ರೆಷರ್ ಜಾಸ್ತಿ ಆಯಿತು. ಈ ಪ್ರೆಷರ್ ತುಂಬ ಜಾಸ್ತಿ ಆಗೋದಕ್ಕೆ ಅಲ್ಲಿಂದ ಸರ್ಟನ್ ಎಲಿಮೆಂಟ್ಸ್ ಏನಾಗುತ್ತೆ, ಎಸ್ಕೇಪ್ ಆಗಿಬಿಟ್ಟು ಟಿಶ್ಯೂ ಒಳಗಡೆ ಹೋಗುತ್ತೆ. ಏನು ಹೋಗುತ್ತೆ ಈ ಟಿಶ್ಯೂ ಒಳಗಡೆ ಅಂತಂದರೆ, ಒಂದು ವಾಟರ್ ಹೋಗುತ್ತೆ ಅಂತಂದರೆ ಅಫ್ಕೋರ್ಸ್ ವಾಟರಲ್ಲಿ ಸಾಲ್ಯುಬಲ್ ಆಗೋ ಸಬ್ಸ್ಟೆನ್ಸಸ್ ಕೂಡ ಹೋಗುತ್ತೆ, ಆಕ್ಸಿಜನ್ ಹೋಗುತ್ತೆ, ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ, ಅಂದರೆ ಎಲ್ಲ ಯೂಸ್ಫುಲ್ ಥಿಂಗ್ಸ್. ಯಾಕೇಳಿ, ಆರ್ಟರಿಯಿಂದ ಬಂದಿರೋ ಬ್ಲಡ್ ಅಲ್ವಾ ಅದು, ಅದಕ್ಕೆ. ಇವಾಗ ಕ್ಯಾಪಿಲರಿಯಲ್ಲಿ ಪ್ರೆಷರ್ ಜಾಸ್ತಿ ಆಗಿಬಿಟ್ಟು ಅದರಿಂದ ಸರ್ಟೆನ್ ಅಮೌಂಟ್ ಆಫ್ ಎಲಿಮೆಂಟ್ಸ್ ಅದು ಎಸ್ಕೇಪ್ ಆಗಿಬಿಟ್ಟು ಟಿಶ್ಯೂ ಒಳಗಡೆ ಹೋಗುತ್ತೆ ಅಲ್ವಾ. ಇದನ್ನೇ ನಾವು ಟಿಶ್ಯೂ ಫ್ಲೂಯಿಡ್ ಅಂತ ಹೇಳ್ತೀವಿ. ಓಕೆನಾ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಟಿಶ್ಯೂ ಒಳಗಡೆ ಇರೋ ಫ್ಲೂಯಿಡ್ ಅದು, ಅದಕ್ಕೆ ಅದನ್ನು ನಾವು ಟಿಶ್ಯೂ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಟಿಶ್ಯೂ ಒಳಗಡೆ ಏನಿರುತ್ತೆ, ಸೆಲ್ಸ್ ಇರುತ್ತೆ ಅಲ್ವಾ. ಈ ಸೆಲ್ಸಿಗೆಲ್ಲ ನ್ಯೂಟ್ರಿಯೆಂಟ್ಸ್ನ ಕೊಡುತ್ತೆ ಆ್ಯಂಡ್ ಆಕ್ಸಿಜನ್ನ ಕೊಡುತ್ತೆ. ಸೊ ಇದು ಒಂಥರ ಕ್ಯಾರಿಯರ್ ಥರ ಆ್ಯಕ್ಟ್ ಮಾಡ್ತಿದೆ ಇಲ್ಲಿ, ಕರೆಕ್ಟ್ ಅಲ್ವಾ. ಸೊ ಇದಾದಮೇಲೆ ಏನಾಗುತ್ತಪ್ಪ ಅಂತಂದರೆ, ಅದಾಗಿ ನೆಕ್ಸ್ಟ್ ನೋಡಿ ಲಿಂಫ್ಯಾಟಿಕ್ ವೆಸಲ್ನ ನಾನು ಡ್ರಾ ಮಾಡಿದ್ದೀನಿ. ಸೊ ಲಿಂಫ್ಯಾಟಿಕ್ ವೆಸಲ್ ಏನು ಮಾಡುತ್ತಪ್ಪ ಅಂತಂದರೆ, ಇವಾಗ ಈ ಟಿಶ್ಯೂ ಫ್ಲೂಯಿಡ್ ಇರುತ್ತೆ ಅಲ್ವಾ, ಟಿಶ್ಯೂ ಒಳಗಡೆ ಇವಾಗ ಏನು ಈ ಫ್ಲೂಯಿಡ್ ಇತ್ತು ಅದನ್ನೆಲ್ಲ ಡ್ರೈನ್ ಮಾಡ್ಕೊಳ್ಳುತ್ತೆ. ಅಂದರೆ ಲಿಂಫ್ಯಾಟಿಕ್ ವೆಸಲ್ಲು ಈ ಟಿಶ್ಯೂ ಫ್ಲೂಯಿಡ್ನ ಅದರೊಳಗಡೆ ತೊಗೊಳುತ್ತೆ. ಓಕೆನಾ. ಟಿಶ್ಯೂಯಿಂದ ತೆಗೆದ್ಬಿಟ್ಟು ಲಿಂಫ್ಯಾಟಿಕ್ ವೆಸಲ್ ಒಳಗಡೆ ತೊಗೊಳುತ್ತೆ. ಲಿಂಫ್ಯಾಟಿಕ್ ವೆಸಲ್ಲೇ ಮಾಡುತ್ತೆ ಆ ಕೆಲಸನ. ಸೊ ಈ ಲಿಂಫ್ಯಾಟಿಕ್ ವೆಸಲ್ ಒಳಗಡೆ ಇರೋ ಫ್ಲೂಯಿಡ್ನ ನಾವು ಲಿಂಫ್ ಅಂತ ಹೇಳ್ತೀವಿ. ಓಕೆನಾ. ಅದೇ ಲಿಂಫ್ಯಾಟಿಕ್ ವೆಸಲ್ಲು ಅದ್ರ ಸೈಜ್ ಸ್ವಲ್ಪ ಲಾರ್ಜ್ ಇದ್ದರೆ ಅದನ್ನು ನಾವು ಲ್ಯಾಕ್ಟಿಯಲ್ ಅಂತ ಹೇಳ್ತೀವಿ. ಎಲ್ಲಿರುತ್ತೆ ಈ ಲ್ಯಾಕ್ಟಿಯಲ್ ಅಂತ ಅಂದರೆ, ಇಂಟೆಸ್ಟೈನಲ್ ವಿಲ್ಲೈಯಲ್ಲಿ ಇರುತ್ತೆ. ಓಕೆನಾ. ಸೊ ಅದಾದಮೇಲೆ ಏನಾಗುತ್ತೆ, ಲಿಂಫ್ಯಾಟಿಕ್ ವೆಸಲ್ ಒಳಗಡೆ ಓಕೆ ಇವಾಗ ಲಿಂಫ್ ಬಂತು, ಮತ್ತು ಅದನ್ನು ವೀನ್ ಒಳಗಡೆ ಹಾಕುತ್ತೆ ಅಷ್ಟೇ. ದಿಸ್ ವಾಸ್ ಆಲ್ ಅಬೌಟ್ ಲಿಂಫ್. ಇವಾಗ ಲಿಂಫ್ಯಾಟಿಕ್ ವೆಸಲಿಂದ ವೀನ್ಗೆ ಹೋಗ್ತಾ ಇದೆ ಅಂತಂದರೆ, ವೀನ್ ಏನು ಮಾಡುತ್ತೆ ಹೇಳಿ, ಎಲ್ಲ ಯೂಸ್ಲೆಸ್ ಪ್ರಾಡಕ್ಟ್ಸ್ನ, ಕಾರ್ಬನ್ ಡೈಆಕ್ಸೈಡ್ನ ಹಾರ್ಟಿಗೆ ತೊಗೊಂಡು ಹೋಗ್ತಿರುತ್ತೆ. ಯಾಕೇಳಿ, ಅಲ್ಲಿ ಪ್ಯೂರಿಫಿಕೇಷನ್ ಮಾಡಿಸುತ್ತೆ ಅಲ್ವಾ, ಅದಕ್ಕೆ. ಸೊ ಇಲ್ಲಿ ನೀವು ಒಂದೇನು ಅಬ್ಸರ್ವ್ ಮಾಡಬೇಕು ಅಂತಂದರೆ, ಲಿಂಫ್ ಏನೇನು ಕೆಲಸ ಮಾಡ್ತಪ್ಪ ಅಂತಂದರೆ, ಆರ್ಟರಿಯಿಂದ ಬಂತ ಕೆಪಿಲರಿಗೆ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟು ಟಿಶ್ಯೂ ಒಳಗಡೆ ಹೋಗಿ ಅದು ಟಿಶ್ಯೂ ಫ್ಲೂಯಿಡ್ ಆಗುತ್ತೆ. ಟಿಶ್ಯೂ ಅಲ್ಲಿ ಏನಿರುತ್ತೆ, ಸೆಲ್ಸ್ ಇರುತ್ತೆ ಅಲ್ವಾ. ಆ ಸೆಲ್ಸಿಗೆ ನ್ಯೂಟ್ರಿಯೆಂಟ್ಸ್ ಕೊಡ್ತು ಮತ್ತು ಆಕ್ಸಿಜನ್ ಕೊಡ್ತು. ಆ ಸೆಲ್ಲು ಮೆಟಬಾಲಿಸಮ್ ಆಗಿ ಅದರಿಂದ ಏನು ಪ್ರಾಡಕ್ಟ್ಸ್ ರಿಲೀಸ್ ಆಯಿತು, ಯೂಸ್ಲೆಸ್ ಏನಾದರೂ ರಿಲೀಸ್ ಆಗಿದ್ದರೆ ಆ ಪ್ರಾಡಕ್ಟ್ಸ್ನ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡು ಲಿಂಫ್ಯಾಟಿಕ್ ವೆಸಲಿಗೆ ಬಂದು ಮತ್ತೆ ವೀನ್ಗೆ ಹೋಗುತ್ತೆ. ವೀನ್ ಅದೇ ಕೆಲಸನೇ ತಾನೇ ಮಾಡ್ತಾಯಿದ್ದು. ಸೊ ವೀನ್ ಇವಾಗ ಮತ್ತೆ ಹಾರ್ಟಿಗೆ ಹೋಗುತ್ತೆ ಪ್ಯೂರಿಫಿಕೇಷನ್ ಮಾಡ್ಸೋಕ್ಕೆ. ಓಕೆನಾ. ಸೊ ಇದು ಲಿಂಫ್ ಅಂದರೆ. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ. ಸೊ ಇವಾಗ ಅರ್ಥ ಆಗಿದ್ರೆ ಒಂದು ಆ್ಯಕ್ಟಿವಿಟಿ ಮಾಡೋಣ. ಓಕೆನಾ. ಸೊ ಇವಾಗ ನೀವು ಐಸ್ ಕ್ಲೋಸ್ ಮಾಡ್ಕೊಳ್ಳಿ. ಐ ವಿಲ್ ಜಸ್ಟ್ ಆಸ್ಕ್ ಯು 2 ಕ್ವಶನ್ಸ್. ನಿಮಗೆ ಅರ್ಥ ಆಗಿದೆ ಇಲ್ವಾ ಅಂತ ಇವಾಗ ಚೆಕ್ ಮಾಡೋಣ. ಸೊ ಫಸ್ಟ್, ವಾಟ್ ವಿಲ್ ಬಿ ದೇರ್ ಇನ್ ಲಿಂಫ್? ಲಿಂಫಲ್ಲಿ ಏನಿರುತ್ತೆ ನಾನು ಹೇಳಿದೆ ಅಲ್ವಾ, ಇವಾಗ ಏನಿರುತ್ತೆ ಲಿಂಫಲ್ಲಿ, ವಾಟರ್ ಇರುತ್ತೆ ಮತ್ತು ವಾಟರ್ ಸಾಲ್ಯುಬಲ್ ಸಬ್ಸ್ಟೆನ್ಸ್ ಇರುತ್ತೆ. ಓಕೆನಾ. ಸೊ ದಿಸ್ ವಿಲ್ ಬಿ ದೇರ್ ಇನ್ ದ ಲಿಂಫ್. ಫಂಕ್ಷನ್ ಆಫ್ ಲಿಂಫ್ ಏನು ಕೆಲಸ ಮಾಡ್ತಪ್ಪ ಲಿಂಫ್, ಇವಾಗ ಏನು ಮಾಡ್ತು ಕೆಲಸ, ಏನು ಮಾಡ್ತದ್ದು ಅಂತಂದರೆ ನ್ಯೂಟ್ರಿಯೆಂಟ್ಸ್ನ ಎಕ್ಸ್ಚೇಂಜ್ ಮಾಡ್ತು ಮತ್ತು ಗ್ಯಾಸಸ್, ಯಾವುದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ನ ಎಕ್ಸ್ಚೇಂಜ್ ಮಾಡ್ತು. ಯಾವುದ್ರ ಮಧ್ಯೆ ಎಕ್ಸ್ಚೇಂಜ್ ಮಾಡ್ತು, ಬ್ಲಡ್ ಮತ್ತು ಸೆಲ್ಸ್ ಮಧ್ಯೆ ಎಕ್ಸ್ಚೇಂಜ್ ಮಾಡ್ತು. ಇದು ಫಂಕ್ಷನ್ ಆಫ್ ಲಿಂಫ್ ಆಗಿರುತ್ತೆ. ಓಕೆನಾ. ಸೊ ಅದು ಬಿಟ್ಟು ಇನ್ನೇನು ತಿಳ್ಕೊಬೇಕು ಅಂತಂದರೆ, ಇಲ್ಲೇನು ಕೆಪಿಲರಿಯಿಂದ ಎಸ್ಕೇಪ್ ಆಗುತ್ತೆ ಅಲ್ವಾ, ಇಲ್ಲಿ ಆ್ಯಕ್ಚುಲಿ ಒಂದು ಟ್ವಿಸ್ಟ್ ಇರುತ್ತೆ. ಏನು ಟ್ವಿಸ್ಟ್ ಅಪ್ಪ ಅಂತಂದರೆ, ಈ ವಾಟರ್ ಹೋಗುತ್ತೆ, ವಾಟರ್ ಸಾಲ್ಯುಬಲ್ ಸಬ್ಸ್ಟೆನ್ಸು ಟಿಶ್ಯೂ ಒಳಗಡೆ ಹೋಗುತ್ತೆ, ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ, ಗ್ಯಾಸಸ್ಸು ಹೋಗುತ್ತೆ. ಆದರೆ 2 ಥಿಂಗ್ಸ್ ಮಾತ್ರ ಹೋಗಲ್ಲ. ಯಾವುದ್ಯಾವುದಪ್ಪ 2 ಥಿಂಗ್ಸ್ ಅಂತಂದರೆ, ಲಾರ್ಜರ್ ಪ್ರೋಟೀನ್ಸ್ ಮತ್ತು ಫಾರ್ಮಿಡ್ ಎಲಿಮೆಂಟ್ಸ್. ಓಕೆನಾ.
ಫಾರ್ಮಿಡ್ ಎಲಿಮೆಂಟ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನಾನು ಇದಕ್ಕೆ ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ. ಸೊ ಯು ಗೈಸ್ ಕ್ಯಾನ್ ಚೆಕ್ ದಟ್ ವೀಡಿಯೋ. ಓಕೆನಾ, ಅದರಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ. ಫಾರ್ಮಿಡ್ ಎಲಿಮೆಂಟ್ಸ್ ಅಂದರೆ ಅದರಲ್ಲಿ RBC, WBC ಮತ್ತು ಪ್ಲೇಟ್ಲೆಟ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ನೀವು ರೆಫರ್ ಮಾಡ್ಬೋದು ಆ ವಿಡಿಯೋನ. ಓಕೆನಾ, ಸೊ ಇವಾಗ ಏನೇನು ಪಾಸ್ ಆಗಲ್ಲ, ಒಂದು ಲಾರ್ಜರ್ ಪ್ರೋಟೀನ್ಸ್. ನೇಮ್ ಇಟ್ ಸೆಲ್ಫ್ ಸೇಸ್ ಲಾರ್ಜರ್ ಅಂತ. ಲಾರ್ಜರ್ ಇದ್ದರೆ ಅದು ಅಷ್ಟು ಈಸಿಯಾಗಿ ಟ್ರಾನ್ಸ್ಫರ್ ಆಗೋಕ್ಕೆ ಮೀನ್ಸ್ ಪಾಸ್ ಆಗೋಕ್ಕಾಗುತ್ತಾ, ಆಗಲ್ಲ ಅಲ್ವಾ. ಸೊ ಅದು ಜಸ್ಟ್ ಕ್ಯಾಪಿಲರಿಂದನೇ ಪಾಸಾಗಿ ಹೋಗುತ್ತೆ, ಟಿಶ್ಯೂಸ್ಗೆಲ್ಲ ಹೋಗೋದಿಲ್ಲ. ಸೊ ಲಾರ್ಜರ್ ಪ್ರೋಟೀನ್ಸ್ ಹೋಗೋದಿಲ್ಲ. ಮತ್ತು ಫಾರ್ಮಿಡ್ ಎಲಿಮೆಂಟ್ಸ್ ಸ್ಪೆಷಲಿ RBC ಅಂತೂ ಹೋಗೋದೇ ಇಲ್ಲ ಕ್ಯಾಪಿಲರಿಗೆ, ಕ್ಯಾಪಿಲರಿಯಿಂದ ಟಿಶ್ಯೂ ಫ್ಲೂಯಿಡ್ಗೆ ಹೋಗಲ್ಲ ಅಂತ. ಸೊ ಲಿಂಫಲ್ಲಿ ಅದಿರೋಲ್ಲ, ಲಾರ್ಜರ್ ಪ್ರೋಟೀನ್ಸ್ ಇರೋಲ್ಲ ಮತ್ತು ಫಾರ್ಮಿಡ್ ಎಲಿಮೆಂಟ್ಸ್ ಇರೋಲ್ಲ. ಏನಿರುತ್ತೆ, ವಾಟರ್ ಇರುತ್ತೆ, ವಾಟರ್ ಸಾಲ್ಯುಬಲ್ ಸಬ್ಸ್ಟೆನ್ಸ್ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮತ್ತು ಗ್ಯಾಸಸ್ ಇರುತ್ತೆ. ಓಕೆನಾ, ಸೊ ಫಂಕ್ಷನ್ ಆಫ್ ಲಿಂಫ್ ಅದೇ ಹೇಳಿದ್ವಲ್ಲ, ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸು ಮತ್ತು ಗ್ಯಾಸಸ್ ಬಿಟ್ವೀನ್ ದ ಬ್ಲಡ್ ಆ್ಯಂಡ್ ದ ಸೆಲ್ಸ್, ಅದೇ ಕೆಲಸ ಲಿಂಫ್ದು. ಅದು ಬಿಟ್ಟು ಇನ್ನೇನು ಮಾಡುತ್ತಪ್ಪ ಅಂತಂದರೆ ಲಿಂಫಲ್ಲಿ ಲಿಂಫೋಸೈಟ್ಸ್ ಇರುತ್ತೆ. ಸೊ ಲಿಂಫೋಸೈಟ್ಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಇಮ್ಯೂನ್ ರೆಸ್ಪಾನ್ಸಸ್ ಆಫ್ ಅವರ್ ಬಾಡಿ. ಓಕೆನಾ, ಲಿಂಫೋಸೈಟ್ಸ್ ಅಂದರೆ ಅದು ಇಮ್ಯೂನಿಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಲಿಂಫಲ್ಲಿ ಇವಾಗ ಲಿಂಫೋಸೈಟ್ಸ್ ಇದೆ ಅಂತಂದರೆ ಲಿಂಫೋಸೈಟ್ ಕೆಲಸ ಏನು, ಇಮ್ಯೂನ್ ರೆಸ್ಪಾನ್ಸ್, ಕರೆಕ್ಟ್ ಅಲ್ವಾ. ಸೊ ಇಮ್ಯೂನ್ ರೆಸ್ಪಾನ್ಸಸ್ ಆಫ್ ದಿ ಬಾಡಿಗೂ ಕೂಡ ಲಿಂಫ್ ಹೆಲ್ಪ್ ಮಾಡುತ್ತೆ. ಯಾಕೆ ಅಂದರೆ ಲಿಂಫಲ್ಲಿ ಲಿಂಫೋಸೈಟ್ಸ್ ಇದೆ. ಲಿಂಫೋಸೈಟ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಎಗೇನ್ ಫಾರ್ಮಿಡ್ ಎಲಿಮೆಂಟ್ಸಲ್ಲೇ ಬರುತ್ತೆ ಲಿಂಫೋಸೈಟ್ಸು. ಸೊ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಅದು ಬಿಟ್ಟು ಇಟ್ ಈಸ್ ಅ ಕ್ಯಾರಿಯರ್ ಫಾರ್ ನ್ಯೂಟ್ರಿಯೆಂಟ್ಸ್ ಮತ್ತು ಹಾರ್ಮೋನ್ಸ್ನೂ ಕೂಡ ಕೆಲವೊಂದು ಸಲ ಇದು ಕ್ಯಾರಿ ಮಾಡುತ್ತೆ ನ್ಯೂಟ್ರಿಯೆಂಟ್ಸ್ ಜೊತೆಗೇ. ಆ್ಯಂಡ್ ಅದು ಬಿಟ್ಟು ನಾನು ಇನ್ನೊಂದು ಪಾಯಿಂಟ್ ಹೇಳಿದ್ದೆ ಅಲ್ವಾ, ಲಿಂಫ್ಯಾಟಿಕ್ ವೆಸಲು ಅದರ ಸೈಜು ಲಾರ್ಜ್ ಇದ್ದರೆ ಅದನ್ನು ನಾವೇನು ಹೇಳ್ತೀವಿ, ಲ್ಯಾಕ್ಟಿಯಲ್ ಅಂತ ಹೇಳ್ತೀವಿ. ಎಲ್ಲಿರುತ್ತೆ ಲ್ಯಾಕ್ಟಿಯಲ್ ಅಂತಂದರೆ ಇಂಟೆಸ್ಟೈನಲ್ ವಿಲೈಯಲ್ಲಿ ಇರುತ್ತೆ ಅಲ್ವಾ, ಅಲ್ಲಿ ಫ್ಯಾಟ್ಸ್ನ ಅಬ್ಸರ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಲಿಂಫ್. ಸೊ ದೀಸ್ ಆರ್ ಆಲ್ ದ ಅದರ್ ಫಂಕ್ಷನ್ಸ್ ಆಫ್ ಲಿಂಫ್. ಓಕೆನಾ, ಬೇಸಿಕ್ ಫಂಕ್ಷನ್ ಯಾವುದು, ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್ ಮತ್ತು ಗ್ಯಾಸಸ್. ಆ್ಯಂಡ್ ಅದು ಬಿಟ್ಟು ಅಡಿಷ್ನಲ್ ಅಂತಂದರೆ ಇಮ್ಯೂನ್ ರೆಸ್ಪಾನ್ಸು ಮತ್ತು ಈ ಫ್ಯಾಟ್ಸ್ ಅಬ್ಸರ್ವ್ ಆಗೋದು. ಸೊ ಇದೆಲ್ಲ ಅಡಿಷ್ನಲ್. ಬಟ್ ಮೇನ್ ಥಿಂಗ್ ಏನು ನೆನ್ಪಿಡಬೇಕು ಅಂತಂದರೆ ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್ ಮತ್ತು ಗ್ಯಾಸಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಸೆಲ್ಸ್. ಯಾವುದ್ರ ಮಧ್ಯೆ ಎಕ್ಸ್ಚೇಂಜ್ ಆಗ್ತಿದೆ, ನ್ಯೂಟ್ರಿಯೆಂಟ್ಸ್ ಮತ್ತು ಗ್ಯಾಸಸ್ ಬ್ಲಡ್ ಮತ್ತು ಸೆಲ್ಸ್ ಮಧ್ಯೆ ಆಗ್ತಾಯಿದೆ ಅಲ್ವಾ. ಸೊ ದಿಸ್ ವಾಸ್ ಆಲ್ ಅಬೌಟ್ ಲಿಂಫ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ಸೊ ಅರ್ಥ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಯಾವುದಾದ್ರೂ ಪಾರ್ಟ್ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಸೊ ಅದು ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಅಷ್ಟೇ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.